ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಪೌಡ್ರ್ ಹಾಕಿದ್ರೇ ಸಾಕು, ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ, ಗಿಡದ ತುಂಬ ಹೂವನ್ನು ಸಹ ಬಿಡುತ್ತೆ. ಅದು ಯಾವುದು ಅಂದರೆ ನೋಡಿ, ಇದೇ ರೋಸ್ ಮಿಕ್ಸು. ಈ ರೋಸ್ ಮಿಕ್ಸ್ನ ಸ್ವಲ್ಪ ಸ್ವಲ್ಪ ಹಾಕಿದ್ರೂ ಸಾಕು ಗಿಡದ ಬುಡಕ್ಕೆ ಅಂತ, ತುಂಬ ಚೆನ್ನಾಗಿ ಹೂವು ಎಲ್ಲ ಬರುತ್ತೆ. ಇದು 15 ರೂಪಾಯಿ, ನಾನು ದೊಡ್ಡಾಲದ ಮರದಿಂದ ತೊಗೊಬಂದಿದ್ದೆ ಇದು ರೋಸ್ ಮಿಕ್ಸು. ಇದನ್ನೇ ನಾವು ಲಾಲ್ಬಾಗಲ್ಲಿ ಕೇಳಿದ್ರೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ನಾನು ಅಂದರೆ ಇವಾಗ ಮೊನ್ನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತೊಗೊಬಂದಿಲ್ಲ ಇದನ್ನು, ನಾನು ಮುಂಚೆನೇ ತೊಗೊಬಂದು ಇಟ್ಕೊಂಡಿದ್ದೆ. ಇದನ್ನು ದೊಡ್ಡಾಲದ ಮರದಲ್ಲಿ ಕಡಿಮೆ ಇತ್ತಲ್ಲ ಅಂದ್ಬಿಟ್ಟು ನಾನು ಒಂದು 10-15 ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಡ್ತೀನಿ. ಒಂದು ಸರಿಗೆ ಆಗೋಷ್ಟು ನಾನು ತಂದಿಟ್ಕೊಳ್ತೀನಿ. ಅದನ್ನೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇರುತ್ತೆ, ಒಂದೊಂದು ಅಂದರೆ ಕಲರ್ ಚೇಂಜ್ ಇರುತ್ತೆ ಇದು ಪ್ಯಾಕೆಟಲ್ಲಿ ಅಷ್ಟೇ. ಅಂದರೆ ಎಲ್ಲ ಒಂದೇ ಗೊಬ್ಬರ ಅಂತೂ ಒಂದೇ. ಇದು ಬರೀ ರೋಸ್ ಗಿಡಕ್ಕೆ ಅಂತಲೇ ಅಲ್ಲ, ಅಲ್ಲಿ ಕವರ್ ಮೇಲೆ ಕೊಟ್ಟಿದ್ದಾರೆ ನೋಡಿ, ದಾಸವಾಳ ಗಿಡ ಮತ್ತು ರೋಸ್ ಗಿಡಕ್ಕೆ ಮತ್ತು ಶೋ ಗಿಡದಕ್ಕೆ ಎಲ್ಲ ಗಿಡಗಳಿಗೂ ಹಾಕೋಬೋದು. ಹಾಗಾಗಿ ನಾನು ಎಲ್ಲ ಗಿಡಕ್ಕೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದನ್ನು ಹಾಕೋದ್ರಿಂದ. ನಾನು ಫಸ್ಟೆಲ್ಲ ಹಾಕಿ ಮಾಡಿದ್ದೀನಿ, ಅಂದರೆ ವಿಡಿಯೋ ಮಾಡಿರಲಿಲ್ಲ, ಅದು ಮರ್ತೇ ಹೋಗ್ತಾ ಇತ್ತು. ಅದು ಇವಾಗ ನೆನಪಾಗಿರೋದಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಹಾಕ್ತಾಯಿದ್ದೀನಿ. ಅಂದರೆ ನಾನು ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆಯಿಂದನೂ ನಾನು ಹಾಕ್ತಾಯಿದ್ದೀನಿ ಗಿಡಗಳಿಗೆ ಇದು ರೋಸ್ ಮಿಕ್ಸು. ನೋಡಿ, ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಿ. ಈ ಎಲೆ ಉದ್ರೋದು ಮತ್ತು ಮೊಗ್ಗೆಲ್ಲ ಹಳದಿಯಾಗಿ ಉದ್ರೋಗ್ತಿರುತ್ತೆ ನೋಡಿ, ಆ ಥರ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಹೂವು ಅಷ್ಟೇ ಎಷ್ಟು ದೊಡ್ಡದಾಗಿ ಹೂವು ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನನ್ನ ಗಾರ್ಡನಲ್ಲಿ ಫಸ್ಟು ನಾನು ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆಯಿಂದನೂ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರ್ತಾಯಿತ್ತು. ಆವಾಗ್ಲೂ ಬರೋರು, ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಗಾರ್ಡನ್ ನೋಡೋದಕ್ಕೆಲ್ಲ ಬರೋರು, ಅವಾಗಲೂ ಹೇಳೋರು ಎಷ್ಟು ಚೆನ್ನಾಗಿ ರೋಸ್ ಎಲ್ಲ ಬಿಟ್ಟಿದೆ, ಹೂವೆಲ್ಲ ಚೆನ್ನಾಗಿ ಬಂದಿದ್ದಾವೆ, ಹೆಂಗೆ ಮಕ್ಳು ಥರ ಕೇರ್ ಮಾಡ್ತೀರಾ ನೀವು, ಹೆಂಗೆ ಇದು ಮಾಡ್ತೀರಾ, ಚೆನ್ನಾಗಿ ಸಾಕ್ತಿದ್ದೀರಾ ಗಿಡಗಳೆಲ್ಲ ಎಲ್ಲ ಅಂತ ಅಂತಿದ್ರು. ಹಂಗಾಗಿ ನಾನು ಇದೇ ಥರನೇ ಮಾಡೋದು. ರೋಸ್ ಮಿಕ್ಸು ಅಷ್ಟೇ, ನಾವು ಇದನ್ನು ತಿಂಗಳಿಗೆ ಒಂದೊಂದ್ಸತಿ ಕೊಟ್ರೂ ಸಾಕು, ಗೊಂಚಲು ಹೂವು ಬಿಡುತ್ತೆ. ಬೇಕಿದ್ರೆ ನೀವು ಒಂದ್ಸರಿ ಹಾಕಿ ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂದರೆ. ಆ ಗಿಡಗಳು ಅಷ್ಟೇ ಚಿಗುರು ಚೆನ್ನಾಗೂ ಬರುತ್ತೆ, ಮತ್ತು ಒಂದೊಂದು ರೆಂಬೆಗೂ ಸಹ 2-3 ಹೂವು ಇದ್ದೇ ಇರುತ್ತೆ. ಗುಲಾಬಿ ಗಿಡದಲ್ಲೂ ಅಷ್ಟೇ, ಮತ್ತು ದಾಸವಾಳ ಗಿಡ ಮತ್ತು ಕನಕಾಂಬರ ಗಿಡ, ಮಲ್ಲಿಗೆ ಗಿಡ, ಯಾವ ಗಿಡಕ್ಕೆ ಬೇಕಾದರೂ ಹಾಕೋಬೋದು ನೀವು. ಎಲ್ಲ ಗಿಡದಲ್ಲೂ ಅಷ್ಟೇ ತುಂಬ ಚೆನ್ನಾಗೇ ಹೂವೆಲ್ಲ ಬರುತ್ತೆ. ಅಂದರೂ ಫಸ್ಟು ನನ್ನ ಗಾರ್ಡನಲ್ಲಿ ಇದ್ದಿದ್ದು ಹೂವಿನ ಗಿಡಗಳೆಲ್ಲ ನೋಡಿದ್ರೆ ನನಗೇ ಖುಷಿ ಆಗೋದು. ಆವಾಗ್ಲೂ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದು, ನಮ್ಮ ಫೋನ್ ಹಾಳಾಗೋಯ್ತು. ಹಾಗಾಗಿ ನಾನು ಬೇರೆ ಫೋನ್ ತಗೊಂಡ್ನಲ್ಲ, ಅದು ವಿಡಿಯೋಗಳೆಲ್ಲ ಹೊರಟೋದು ನೋಡಿ. ಇದನ್ನು ಹಾಕಿ ತುಂಬ ಚೆನ್ನಾಗಿ ರಿಸಲ್ಟು ಬರುತ್ತೆ, ಗಿಡಗಳು ತುಂಬ ಚೆನ್ನಾಗೂ ಬೆಳೀತವೆ. ಮತ್ತು ಹೂವು ಅಷ್ಟೇ ತುಂಬ ಚೆನ್ನಾಗಿ, ತರಕಾರಿ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಹಾಕೋಬೋದು. ಈ ರೋಸ್ ಮಿಕ್ಸು ಬರೀ ಹೂವಿನ ಗಿಡಕ್ಕೆ ಮಾತ್ರ ಅಲ್ಲ, ನೀವು ಆಶ್ಚರ್ಯ ಪಡ್ತೀರಾ, ತೆಂಗಿನ ಮರದ ಗಿಡಕ್ಕೂ ರೋಸ್ ಮಿಕ್ಸ್ ಬಂದೈತೆ. ನನಗೇನೆ ಆಶ್ಚರ್ಯ ಆಯಿತು. ಅಲ್ಲಿ ನಾನು ದೊಡ್ಡ ಮರದಲ್ಲಿ ನರ್ಸರಿಗೆ ಹೋಗ್ತೀನಲ್ಲ, ಅಲ್ಲಿ ಪಾಟೆಲ್ಲ ತಗೋತೀನಿ ನೋಡಿ, ಅಲ್ಲಿ ನಾನು 15 ರೂಪಾಯಿ ಕೊಟ್ಟು ತಗೊಬಂದಿದ್ದು. ಇದು ಒಂದು ಪ್ಯಾಕೆಟ್ 15 ರೂಪಾಯಿ. ಅದೇ ನಾವು ಲಾಲ್ಬಾಗಲ್ಲಿ ಕೇಳಿದ್ರೆ 50 ರೂಪಾಯಿ ಹೇಳ್ತಾರೆ. ಹಂಗಾಗಿ ನಾನಿಲ್ಲಿ ಒಂದು 10-15 ತಂದು ಇಟ್ಕೊಂಡ್ಬಿಡ್ತೀನಿ. ಕಡಿಮೆ ಇರುತ್ತಲ್ಲ ಆವಾಗ ನಾನು ತಂದು ಇಟ್ಕೊತೀನಿ. ನಾನು ತಿಂಗಳಿಗೆ ಒಂದೊಂದ್ಸರಿ ನಾವು ಹಾಕೋಕ್ಕೆ ಬೇಕಾಗುತ್ತಲ್ಲ, ಆವಾಗ ನಾನು ಹಾಕ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಅಂತೂ ಸಿಗುತ್ತೆ. ಇದು ವಾಯ್ಸ್ ಕೊಡಬೇಕಾದ್ರೆ ನಮ್ಮ ಮನೆ ಹತ್ರ ತುಂಬ ಡಿಸ್ಟರ್ಬೆನ್ಸು, ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.